ಈಗ ನಮ್ಮ ಗೇಮ್ ಅಲ್ಲಿ ಆಟ ಆಡಕ್ಕೆ ಬಂದಿರುವಂತಹ ಸ್ಟೂಡೆಂಟ್ಸ್ ನ ಒಬ್ಬೊಬ್ಬರಾಗಿ ಕರೆದುಬಿಡೋಣ. ಫಸ್ಟ್ ಪಾರ್ಟಿಸಿಪೇಟ್ ಕಾವ್ಯ ಫ್ರಮ್ ತೂಕೆರೆ ಕಾಲೇಜ್. Hi, welcome to Game Time. Hello, input ಮಾತಾಡ್ತೀನಿ. Okay, ಈಗ ಸೆಕೆಂಡ್ ಪಾರ್ಟಿಸಿಪೇಟ್ ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ಕೌಶಿಕ್ ಫ್ರಮ್ ತೂಕೆರೆ ಕಾಲೇಜ್. Once upon a time, there lived a ghost. Hi, welcome to Game Time. ಅಲ್ಲಿ ನಿಂತ್ಕೊಳ್ಳಿ. ಈಗ ಥರ್ಡ್ ಪಾರ್ಟಿಸಿಪೇಟ್ ನ ಕರೆಯೋಣ. ಮೇಘನಾ ಫ್ರಮ್ ತೂಕೆರೆ ಕಾಲೇಜ್. ಲೆಟ್ಸ್ ವೆಲ್ಕಮ್. மால டம் டம் மஞ்சர டம் டம் மாத்து அடிக்கும். Hi Meghna, welcome to Game Time. ಈಗ ಫೋರ್ತ್ ಕಂಟೆಸ್ಟೆಂಟ್ ನ ಕರೆಯೋಣ. ಹರೀಶ್ ಫ್ರಮ್ ತೂಕೆರೆ ಕಾಲೇಜ್. ಲೆಟ್ಸ್ ವೆಲ್ಕಮ್. Hi Harish, welcome to Game Time. ನಿಮ್ಮ ಹೆಸರು ಹೇಳ್ಕೊಳ್ಳಿ. ಈಗ ಫಿಫ್ತ್ ಪಾರ್ಟಿಸಿಪೇಟ್ ನ ಕರೆಯೋಣ. ಶಶಾಂಕ್ ಫ್ರಮ್ ತೂಕೆರೆ ಕಾಲೇಜ್. ಲೆಟ್ಸ್ ವೆಲ್ಕಮ್. ಹಾಯ್ ಶಶಾಂಕ್, ವೆಲ್ಕಮ್ ಟು ಗೇಮ್ ಟೈಮ್. ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ, ಆಮೇಲೆ ಮಾತಾಡ್ತೀನಿ. ಈಗ ಆರನೇ ಪಾರ್ಟಿಸಿಪೇಟ್ ನ ಕರೆಯೋಣ. ರಾಮ್ ಸರ್ ಫ್ರಮ್ ತೂಕೆರೆ ಕಾಲೇಜ್. ಲೆಟ್ಸ್ ವೆಲ್ಕಮ್. ಹಾಯ್ ರಾಮ್ ಸರ್, ವೆಲ್ಕಮ್ ಟು ಗೇಮ್ ಟೈಮ್. ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ, ಮಾತಾಡ್ತೀನಿ. ಈಗ 6 ಜನ ಪಾರ್ಟಿಸಿಪೇಟ್ಸ್ ನಮ್ಮ ಗೇಮ್ ಮೇಲೆ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರ ಜೊತೆ ಫಸ್ಟ್ ಮಾತಾಡ್ಸ್ಬಿಡೋಣ. ಫಸ್ಟ್ ಕಂಟೆಸ್ಟೆಂಟ್ ಕಾವ್ಯ ಅಂತ ಮಾತಾಡಿ. ನಿಮ್ಮ ಹೆಸರು ಅಂದ್ರೆ ನಿಮಗೆ ಈ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಾಲ್ ಬಂದಾಗ ನಿಮ್ಗೆ ಏನ್ ಅನಿಸ್ತು? ತುಂಬಾ ಖುಷಿ ಆಯ್ತು. ಹೊಸದಾಗಿ ಏನೋ ಒಂಥರ ನಮ್ಮೂರಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮಗೆಲ್ಲ ಓದೋ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಬೇಕಿರುತ್ತೆ. ಸೊ ಸಂಡೇ ಟೈಮು ಕಾಲೇಜಿಂದ ರಜೆ ಇರುತ್ತೆ. ಆ ಟೈಮಲ್ಲಿ ನಮಗೆ ಮೈಂಡ್ ಫ್ರೀ ಆಗೋದಕ್ಕೆ ಒಂದು ಗೇಮ್ ಟೈಮ್ ಅಂತ ಮಾಡಿದ್ದಾರೆ. ಚೆನ್ನಾಗಿದೆ, ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ನಮ್ಮ ರೂಲ್ಸ್ ಬಗ್ಗೆ ರೂಲ್ಸ್ ಬಗ್ಗೆ ಹೇಳ್ತೀನಿ, ಕೂತ್ಕೊಳ್ಳಿ. ಈಗ ಸೆಕೆಂಡ್ ಕಂಟೆಸ್ಟೆಂಟ್ ಅಂದ್ರೆ ಸೆಕೆಂಡ್ ಪಾರ್ಟಿಸಿಪೇಟ್ ಕೌಶಿಕ್ ಅಂತ, ಅವ್ರ ಹತ್ರ ಮಾತಾಡ್ಸೋಣ. ಕೌಶಿಕ್, ನಾನು ಸೆಕೆಂಡ್ ಪಿ ಕಾಮರ್ಸ್ ಓದ್ತಾ ಇದ್ದೀನಿ. ದಿನ ಹೊಲ ಕೆಲಸ ಓದೋದು ಅಂತ ಕಾಲೇಜು ಕೆಲಸ ಬಿಟ್ಟರೆ ಇನ್ನೇನು ಇಲ್ಲ. ಹೊಸದಾಗಿ ನನ್ನ ಕಾಲ್ ಬಂದಾಗ ಗೇಮ್ ಟೈಮ್ಗೆ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಆಯಿತು. ಓಕೆ, ಥ್ಯಾಂಕ್ ಯು. ನಮ್ಮ ರೂಲ್ಸ್ ಬಗ್ಗೆ ರೂಲ್ಸ್ ಬಗ್ಗೆ ಹೇಳ್ತೀನಿ, ಕೂತ್ಕೊಳ್ಳಿ. ಓಕೆ, ಮೇಘನ್ ಅವ್ರು ಬಂದಿದ್ದಾರೆ. ಅವ್ರಿಗೆ ಈಗ ಹೆಸರು ಹೇಳೋಣ. ಮೇಘನ್ ಹೇಳಿ. ತುಂಬಾ ಖುಷಿ ಆಯ್ತು. ಅಷ್ಟೇನಾ? ಓಕೆ, ಕೂತ್ಕೊಳ್ಳಿ. ಹಾಗೆ ಹರೀಶ್ ಅವ್ರು ಬಂದಿದ್ದಾರೆ. ಹರೀಶ್, ನಿಮಗೆ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಏನು ಅನಿಸುತ್ತೆ? ತುಂಬ ಖುಷಿಯಾಗಿದೆ. ಮೊದಲನೇದಾಗಿ ನಾವು ಯಾವುದೇ ಗೇಮನ್ನು ಇಷ್ಟೊಂದು ಇದಾಗಿರಲಿಲ್ಲ. ಫಸ್ಟ್ ಟೈಮ್ ಗೇಮ್ ಟೈಮ್ಗೆ ಬಂದಿರೋದು ನಾವು ತುಂಬ ಖುಷಿ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ನಮ್ಮ ರೂಲ್ಸ್ ಬಗ್ಗೆ ರೂಲ್ಸ್ ಬಗ್ಗೆ ಹೇಳ್ತೀನಿ, ಕೂತ್ಕೊಳ್ಳಿ. ಹಾಗೆ ಶಶಾಂಕ್ ಅವ್ರು ಬಂದಿದ್ದಾರೆ. ಶಶಾಂಕ್, ನಿಮಗೆ ಸೆಲೆಕ್ಟ್ ಮಾಡಿದ್ದೀವಿ ಅಂದ ತಕ್ಷಣ ಏನು ಅನಿಸ್ತು? ನನಗೆ ತುಂಬ ಚೆನ್ನಾಗಿ ಗೇಮ್ ಟೈಮ್ ಆಡಬೇಕು, ಇದಾಗಬೇಕು. ಓಕೆ, ಆಲ್ ದಿ ಬೆಸ್ಟ್. ಅಂಡ್ ಈಗ ಫೈನಲ್ ಆಗಿ ರಾಮ್ ಚರಣ್ ಅವರು, ನಿಮಗೆ ಅನಿಸ್ತು? ನಿಮ್ಮ ಹೆಸರು ಮಾತ್ರ ಸೂಪರ್. ನನಗೆ ತುಂಬ ಖುಷಿ ಆಯಿತು. ನನಗೆ ಗೇಮ್ ಟೈಮ್ ಆಡಬೇಕಂತ ಅನಿಸ್ತು. ಓಕೆ, ಆಲ್ ದಿ ಬೆಸ್ಟ್. ಕೂತ್ಕೊಳ್ಳಿ. ಈಗ ನಮ್ಮ ಗೇಮ್ ಟೈಮಲ್ಲಿ ಹೇಗೆ ಏನು ಯಾವ ಥರ ಆಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಲ್ರೆಡಿ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಡಿ. ಫಸ್ಟ್ ನಮ್ಮ ಗೇಮ್ ಟೈಮಲ್ಲಿ ಟೋಟಲ್ 5 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡು ಬಲೂನ್ ಬ್ಲಾಸ್ಟ್ ಅಂತ. ಫಸ್ಟ್ ರೌಂಡಲ್ಲಿ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ. ಎಲ್ಲ ರೌಂಡ್ಸಲ್ಲೂ ಎಲ್ಲರಿಗೂ ಪಾಯಿಂಟ್ಸ್ ಇರುತ್ತೆ. ನೀವು ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲ್ ರೌಂಡಲ್ಲಿ ಯಾರು ಆಡ್ತೀರಾ ಏನು ಅನ್ನೋದು ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ.
ಈಗ ಫಸ್ಟ್ ಅಲ್ಲಿ ಆಟ ಆಡೋದಕ್ಕೆ ಬಂದಿದ್ದಾರೆ ಕಾವ್ಯ. ಲೆಟ್ಸ್ ವೆಲ್ಕಮ್. ಹಲೋ ಕಾವ್ಯ, ಈಗ ಫಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ನನಗೆ, ಆದ್ರೆ ಇನ್ನೊಂದು ಸೈಡ್ ಕೇಳಿಸ್ಕೊಳ್ಳಿ. ಬೌಲಲ್ಲಿ ಬಲೂನ್ಸ್ ಇರುತ್ತೆ, ಸ್ಕ್ರೀನ್ ಮೇಲೆ ಟೈಮರ್ ಬರ್ತಾ ಇರುತ್ತೆ. ನೀವು 60 ಸೆಕೆಂಡ್ಸ್ ಟೈಮ್ ಇರುತ್ತೆ. 60 ಸೆಕೆಂಡ್ಸ್ ಟೈಮ್ ಅಲ್ಲಿ ಯಾವ ತರ ನೀವು ಬಲೂನ್ ಬ್ಲಾಸ್ಟ್ ಮಾಡ್ತೀರಾ ಅಂದ್ರೆ ಜಸ್ಟ್ ಬಾಯಲ್ಲಿ ಹೋಗ್ಬೇಕು, ಓದ್ತಾ ಹೋಗ್ತಾ ಹಾಗೆ ಬ್ಲಾಸ್ಟ್ ಮಾಡಬೇಕು. ಕೈಯಲ್ಲಿ ಟಚ್ ಮಾಡೋದು, ಅದು ಒಳಗಡೆ ಟಚ್ ಮಾಡೋದು, ಈ ತರ ಮಾಡಿ ಬ್ಲಾಸ್ಟ್ ಮಾಡಿದ್ರೆ ಅದು ಕೌಂಟಬಲ್ ಆಗಲ್ಲ, ಫೌಲ್ ಆಗುತ್ತೆ. ಓಕೆನಾ? ಈಗ ನೀವು ಎಷ್ಟು ಬಲೂನ್ ಬ್ಲಾಸ್ಟ್ ಮಾಡ್ತೀರೋ ಅಷ್ಟು ಬಲೂನ್ಸ್, ಈಚ್ ಬಲೂನ್ 10 ಪಾಯಿಂಟ್ಸ್ ಬರುತ್ತೆ ನಿಮಗೆ. ಓಕೆ, ಈಗ ಹೋಗಿ ಗೋ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah. No, I don't wanna waste what's left. And ಸೂಪರ್ ಆಗಿದೆ. 5 ಗೋಲ್ಸ್ ನ ಲಾಕ್ ಮಾಡಿದ್ದೀರಾ. ನಿಮಗೆ 50 ಪಾಯಿಂಟ್ಸ್ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು. ಫಸ್ಟ್ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಆಡಿದ್ರು, 50 ಪಾಯಿಂಟ್ಸ್ ಬಂದಿದೆ. ಈಗ ಸೆಕೆಂಡ್ ಕಂಟೆಸ್ಟೆಂಟ್ ಯಾವ ತರ ಆಡ್ತಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್. ಬೇಗ ನಾವು ಬರ್ತಿದ್ದಾರೆ. ಫಸ್ಟ್ ಏನಂತ ಗೊತ್ತಲ್ವಾ? ಬಲೂನ್ ಬ್ಲಾಸ್ಟ್ ಯಾವ ತರ ಆಡಬೇಕು ಅಂತ ಗೊತ್ತಲ್ವಾ? 60 ಸೆಕೆಂಡ್ಸ್ ಟೈಮರ್ ಇರುತ್ತೆ. ನೀವು ಎಷ್ಟು ಬಲೂನ್ಸ್ ಬ್ಲಾಸ್ಟ್ ಮಾಡ್ತೀರಾ ಅನ್ನೋದು ಕೌಂಟ್ ಆಗುತ್ತೆ. ನಿಮ್ಗಿಂತ ಮುಂಚೆ ಬಂದಿರೋರು ಆಲ್ರೆಡಿ 5 ಬಲೂನ್ ಬ್ಲಾಸ್ಟ್ ಮಾಡಿದ್ದಾರೆ, 50 ಪಾಯಿಂಟ್ಸ್ ತಗೊಂಡಿದ್ದಾರೆ. ನೀವು ಅದಕ್ಕಿಂತ ಜಾಸ್ತಿ ತಗೋಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಹೋಗಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಡಿ. ಓಕೆ, ಟೈಮರ್ ಆನ್ ಸ್ಕ್ರೀನ್ ಪ್ಲೀಸ್. ರೆಡಿ ನಾವು ಈಗ 3, 2, 1 ಗೋ. ಓಕೆ, ಟೈಮ್ ಆಫ್. ಬನ್ನಿ. ಕಂಗ್ರಾಚುಲೇಷನ್. 50 ಪಾಯಿಂಟ್ಸ್ ಬಂದಿದೆ. ಇಬ್ಬರು ಗರ್ಲ್ಸ್ ಏನು ಸೇಮ್ ಕೌಂಟಲ್ಲಿ ಇದ್ದಾರೆ. ಓಕೆ, ನೋಡೋಣ. ಈಗ ಥರ್ಡ್ ಪಾರ್ಟಿಸಿಪೇಟ್ ನ ಕರೆದ್ಬಿಡೋಣ. ಓಕೆ, ಥರ್ಡ್ ಪಾರ್ಟಿಸಿಪೇಟ್ ಸರ್ ಪ್ಲೀಸ್ ಕಮ್. ಗೇಮ್ ರೂಲ್ಸ್ ಏನು ಅಂತ ಗೊತ್ತಲ್ಲ? ಫಸ್ಟ್ ರೌಂಡ್ ಹೇಗೆ ಆಡೋದು ಅಂತ ಗೊತ್ತಲ್ಲ? ಓಕೆ, ಇನ್ಕೊಳ್ಳಿ. ರೆಡಿನಾ ಶಶಾಂಕ್ ಅವರೇ? ಈಗ ಟೈಮರ್ ಆನ್ ಸ್ಕ್ರೀನ್ ಪ್ಲೀಸ್. ಓಕೆ, 3, 2, 1 ಗೋ.
ಗೇಮ್ ಹೆಂಗ್ ಆಡ್ಬೇಕು ಅನ್ನೋದು ಗೊತ್ತಲ್ಲ. 60 ಸೆಕೆಂಡ್ಸ್ ಟೈಮು. ಎಷ್ಟು ಬಲೂನ್ಸ್ ಲಾಂಚ್ ಮಾಡ್ತೀರಾ ನೋಡೋಣ. ಓಕೆ, ಅಲ್ಲಿ ನಿಂತ್ಕೊಳ್ಳಿ. ರೆಡಿ ಹರೀಶ್? ಟೈಮರ್ ಆನ್ ಸ್ಕ್ರೀನ್ ಪ್ಲೀಸ್. 3, 2, 1 ಗೋ. ಓಕೆ, ಇದು ಕೌಂಟ್ ಆಯ್ತು. ಈಗ ಲಾಸ್ಟ್ ಸೆಕೆಂಡ್ ಅಲ್ಲಿ ಮಿಸ್ ಆಯ್ತು. ಟೋಟಲ್ 5 ಬಲೂನ್ಸ್. ಓಕೆ, ಟೋಟಲ್ 5 ಬಲೂನ್ಸ್ ಬ್ಲಾಸ್ಟ್ ಮಾಡಿದ್ರಾ. ನಿಮಗೆ 50 ಪಾಯಿಂಟ್ಸ್. ಕಂಗ್ರಾಚುಲೇಷನ್ಸ್. ಟೋಟಲ್ 5 ಜನ ಕಂಪ್ಲೀಟ್ ಆಯ್ತು. ಲಾಸ್ಟ್ ಇನ್ನೊಬ್ಬ ಪಾರ್ಟಿಸಿಪೇಟ್ ಇದ್ದಾರೆ. ಅವ್ರು ಎಷ್ಟು ಸ್ಕೋರ್ ಮಾಡ್ತಾರೆ ನೋಡ್ಬಿಡೋಣ. ರಾಮ್ ಚರಣ್ ಬನ್ನಿ ಸ್ಟೇಜ್ ಮೇಲೆ. ಆಯ್ತು, ಈಗ ನೀವೇ ಲಾಸ್ಟ್. ನಮ್ಮ ಗೇಮ್ ರೂಲ್ಸ್ ಫಸ್ಟ್ ರೌಂಡ್ ಹೇಗೆ ಆಡಬೇಕು ಅಂತ 60 ಸೆಕೆಂಡ್ಸ್ ಟೈಮ್ ಇರುತ್ತೆ. ಎಷ್ಟು ಬಲೂನ್ಸ್ ಬ್ಲಾಸ್ಟ್ ಮಾಡ್ತೀರಾ ನೋಡ್ಬಿಡೋಣ. ತಡ ಮಾಡೋದು ಬೇಡ. ಟೈಮರ್ ಆನ್ ಸ್ಕ್ರೀನ್ ಪ್ಲೀಸ್. ಓಕೆ, 4 ಬಲೂನ್ ಬ್ಲಾಸ್ಟ್ ಮಾಡಿದ್ದೀರಾ. ನಿಮಗೆ 40 ಪಾಯಿಂಟ್ಸ್. ಸ್ವಲ್ಪ ಈಗ 6 ಜನದಲ್ಲಿ ಲಿಸ್ಟ್ ಅಲ್ಲಿ ಇರೋದಿವೆ. ನೋ ಪ್ರಾಬ್ಲಮ್. ಯಾಕೆಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಎಲಿಮಿನೇಷನ್ ಇಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಸ್ಕೋರ್ ಮಾಡಕ್ ಚಾನ್ಸ್ ಇದೆ. ಎಲ್ಲರಿಗಿಂತ ಜಾಸ್ತಿ ಸ್ಕೋರ್ ಮಾಡಿ ನೋಡೋಣ. ಸೆಕೆಂಡ್ ರೌಂಡ್ ಅಲ್ಲಿ 20 ಎಲಿಮಿನೇಷನ್ ಇರುತ್ತೆ. ಕಡಿಮೆ ಸ್ಕೋರ್ಸ್ ಯಾವ್ದಿರುತ್ತೋ ಅವ್ರದ್ದು ಎಲಿಮಿನೇಷನ್ ಇರುತ್ತೆ. ಈಗ ಸೆಕೆಂಡ್ ರೌಂಡ್ ಚೆನ್ನಾಗಿ ಮಾಡಿ. ಫಸ್ಟ್ ರೌಂಡ್ ತುಂಬಾ ಫನಿಯಾಗಿ